ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 19ನೇ ಆಯುರ್ವೇದ ಹರ್ಬ್ ಕಪ್ಪು ಎಳ್ಳು. ಸಂಸ್ಕೃತದಲ್ಲಿ ಇದನ್ನ ತಿಲ, ಕೃಷ್ಣ ತಿಲ ಅಥವಾ ಕಾಲ ತಿಲ ಅಂತ ಕರೆಯಲಾಗುತ್ತೆ. ಎಳ್ಳು ಕೇವಲ ಒಂದು ಧಾನ್ಯ ಅಲ್ಲ, ಇದು ನಮ್ಮ ದೇಹ, ಮನಸ್ಸು ಮತ್ತೆ ನಮ್ಮ ಪಿತೃ ಅಂದ್ರೆ ಪೂರ್ವಜರ ನಡುವಿನ ಒಂದು ಪವಿತ್ರ ಸಂಬಂಧದ ಸೇತುವೆ. ಅದಕ್ಕೆ ಇದನ್ನ ಕೆಲವು ಗ್ರಂಥಗಳಲ್ಲಿ ಅಮರತ್ವದ ಬೀಜ ಅಂದ್ರೆ ಸೀಡ್ಸ್ ಆಫ್ ಇಮ್ಮೋರ್ಟಾಲಿಟಿ ಅಂತ ಕೂಡ ವರ್ಣಿಸಲಾಗಿದೆ. ವೇದ ಸಂಪ್ರದಾಯದಲ್ಲಿ ತಿಲ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ. ತೈತೇರಿಯ ಸಂಹಿತ, ಕೃಷ್ಣ ಯಜುರ್ವೇದ ಮತ್ತೆ ಗೃಹ್ಯ ಸೂತ್ರಗಳು ಶ್ರಾದ್ದ, ತರ್ಪಣ, ಹೋಮ ಸಮಯದಲ್ಲಿ ತಿಲವನ್ನ ಬಳಸಬೇಕು ಅಂತ ನಿರ್ದೇಶ ಕೊಡುತ್ತೆ. ಪಿತೃ ಕಾರ್ಯ ಮಾಡಿದಾಗ ನೀರಿನ ಜೊತೆ ತಿಲ ಸೇರಿಸಿ ಕೊಡೋದಕ್ಕೆ ತಿಲೋದಕ ಅಂತ ಕರೀತಾರೆ. ಎಳ್ಳಿನಲ್ಲಿ ಬಿಳಿ ಮತ್ತೆ ಕಪ್ಪು ಎಳ್ಳಿನ ದೈವಿಕ ವ್ಯತ್ಯಾಸ ಏನ್ ಗೊತ್ತಾ? ಬಿಳಿ ಎಳ್ಳು ಅಥವಾ ಶ್ವೇತ ತಿಲ ಇದನ್ನ ಮಾಂಗಲ್ಯ, ಶುಭ, ಐಶ್ವರ್ಯ, ಲಕ್ಷ್ಮಿ ಆರಾಧನೆ ಹಾಗೆ ನೈವೇದ್ಯಕ್ಕೆ ಹೆಚ್ಚಾಗಿ ಬಳಸಲಾಗುತ್ತೆ. ಇನ್ನ ಕಪ್ಪು ಎಳ್ಳು ಇದನ್ನ ಪಿತೃತರ್ಪಣೆ, ಪಾಪಕ್ಷಯ, ರಕ್ಷಣೆ, ದೋಷ ನಿವಾರಣೆ, ಶಾಂತಿ ಕ್ರಿಯೆ, ನಕಾರಾತ್ಮಕತೆಯ ಶಮನ ಹಾಗೂ ಇನ್ನಿತರ ಹೆಚ್ಚು ಲಾಭದಾಯಕವಾಗಿದ್ದು ಇದನ್ನ ಹವನ ಸಾಮಗ್ರಿಯಲ್ಲಿ ಪ್ರಧಾನವಾಗಿ ಕಪ್ಪು ಎಳ್ಳನ್ನ ಬಳಸಲಾಗುತ್ತೆ. ಪುರಾಣಗಳಲ್ಲಿ ಇದರ ಮೂಲ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ. ಗರುಡ ಪುರಾಣ, ಪ್ರೇತಖಾಂಡ ಮತ್ತೆ ಪದ್ಮ ಪುರಾಣ ಪ್ರಕಾರ ಭಗವಂತ ಶ್ರೀ ವಿಷ್ಣು ತಪಸ್ ಮಾಡ್ತಿರುವಾಗ ಅವರ ದೇಹದಿಂದ ಬಿದ್ದಂತ ಸ್ವೇದ ಅಂದ್ರೆ ಬೆವರಿನ ಬಿಂದುಗಳು ಭೂಮಿಯಲ್ಲಿ ಬಿದ್ದು ತಿಲ ಬೀಜ ಆಯ್ತು ಅಂತ ವರ್ಣಿಸಲಾಗಿದೆ. ಅದಕ್ಕೆ ತಿಲವನ್ನ ವೈಷ್ಣವ ಸಂಭೂತ ದ್ರವ್ಯ ಅಂದ್ರೆ ವಿಷ್ಣುವಿನಿಂದ ಉತ್ಪನ್ನವಾದಂತ ಪವಿತ್ರ ವಸ್ತು ಅಂತ ಪರಿಗಣಿಸಲಾಗುತ್ತೆ. ತಿಲ ಜೊತೆ ವಿಷ್ಣು ಸಂಬಂಧ ಇರೋದ್ರಿಂದ ಇದು ಮೋಕ್ಷ ಸಹಾಯ ದ್ರವ್ಯ ಅಂತ ನಂಬಿಕೆ ಇದೆ. ಅದಕ್ಕೆ ಪಿತೃ ಕರ್ಮಗಳಲ್ಲಿ ಇದು ಅತ್ಯಂತ ಮುಖ್ಯ. ಇನ್ನ ಪದ್ಮ ಪುರಾಣ, ಉತ್ತರಾಖಂಡದಲ್ಲಿ ಬರುವಂತ ಶತಿಲ ಏಕಾದಶಿ ಕಥೆಯ ಪ್ರಕಾರ ಬ್ರಹ್ಮಚಾರಿಣಿ ಮಹಿಳೆ ಒಬ್ಳು ಅತ್ಯಂತ ತಪಸ್ವಿಯಾಗಿದ್ದು ಅವಳಿಗೆ ಉಪವಾಸ, ಜಪ, ವ್ರತ ಎಲ್ಲವೂ ಅಭ್ಯಾಸ. ಆದ್ರೆ ಅವಳಿಗೆ ದಾನ ಮಾಡುವಂತ ಸ್ವಭಾವ ಇರಲಿಲ್ಲ. ಆದ್ರಿಂದ ಭಗವಂತ ಶ್ರೀ ವಿಷ್ಣು ಭಿಕ್ಷುಕನ ರೂಪದಲ್ಲಿ ಅವಳ ಮನೆಗೆ ಬಂದಾಗ ಅವಳ ಬಳಿ ದಾನ ಮಾಡೋಕೆ ಏನೂ ಇರೋದಿಲ್ಲ. ಕೊನೆಗೆ ಅವಳಿಗೆ ಸಿಕ್ಕಂತ ಮಣ್ಣಿನ ಉಂಡೆಗೆ ಸ್ವಲ್ಪ ತಿಲವನ್ನ ಸೇರಿಸಿ ದಾನ ಮಾಡ್ತಾಳೆ. ಅವಳ ದಾನ ಚಿಕ್ಕದಾದ್ರೂ ತಿಲದ ಪವಿತ್ರತೆಯಿಂದ ಭಗವಂತ ಸಂತೋಷ ಪಟ್ಟು ಅವಳಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಯಿತು ಅಂತ ಕತೆ ಹೇಳುತ್ತೆ. ಇನ್ನೂ ಒಂದು ತತ್ವ ತಿಳಿಸುತ್ತೆ, ತಿಲದಾನ ಪಾಪಕ್ಷಯ ಮತ್ತೆ ಪುಣ್ಯವರ್ಧಕ. ಅದಕ್ಕೆ ಶತಿಲ ಏಕಾದಶಿ ದಿನ ತಿಲವನ್ನ 6 ವಿಧಾನವಾಗಿ ಬಳಸ್ತಾರೆ: ಸ್ನಾನ, ದಾನ, ತರ್ಪಣ, ಹೋಮ, ಭೋಜನ ಹಾಗೆ ತಿಲೋದಕ. ತಿಲ ವೈಷ್ಣವ ಸಂಭೂತ, ಪಾಪಜ್ಞ, ಪವಿತ್ರನ ಶುಭ, ಪಿತೃನಾಂ ತರ್ಪಣಾರ್ಥಾಯ ಶಾಂತಿದಾಯಕ ಸದಾ. ಅರ್ಥಾತ್ ವಿಷ್ಣುವಿನಿಂದ ಉತ್ಪನ್ನವಾದಂತ ಈ ತಿಲ ಪಾಪನಾಶಕ ಮತ್ತೆ ಪವಿತ್ರ. ಇದು ಪಿತೃಗಳ ತೃಪ್ತಿಗೆ ಹಾಗೆ ಜೀವನದಲ್ಲಿ ಶಾಂತಿ ಕೊಡುವಂತ ದ್ರವ್ಯ. ಅಪಸ್ತಂಭ ಗೃಹ್ಯ ಸೂತ್ರ ಉಲ್ಲೇಖದ ಪ್ರಕಾರ ತಿಲ ಅಗ್ನಿಗೆ ಅರ್ಪಿಸಿದಾಗ ಅದು ಪಿತೃಲೋಕಕ್ಕೆ ಪ್ರಾಪ್ತಿಯಾಗುತ್ತೆ ಅಂತ ಶ್ರಾದ್ದ ಪದ್ಧತಿಗಳಲ್ಲಿ ಹೇಳಲಾಗಿದೆ. ಹೋಮ, ಅಗ್ನಿ ಮೂಲಕ ಈ ದ್ರವ್ಯ ಸರಳ ರೂಪಕ್ಕೆ ಹೋಗುತ್ತೆ ಅಂತ ವೈದಿಕ ಸಿದ್ಧಾಂತ ತಿಳಿಸುತ್ತೆ. ಇದೇ ಕಾರಣಕ್ಕೆ ಹಿಂದೆ ಋಷಿ ಮುನಿಗಳು ಹವನದಲ್ಲಿ ಕಪ್ಪು ಎಳ್ಳನ್ನ ಬಳಸ್ತಾ ಇದ್ರು. ಇನ್ನ ಕಪ್ಪು ಬಣ್ಣ, ಇದು ಅಜ್ಞಾನ, ಕರ್ಮ ಹಾಗೆ ಅಹಂಕಾರ ನಾಶನ. ಅಗ್ನಿ ಜ್ಞಾನ, ತಿಲಾರ್ಪಣೆ ಅಂದ್ರೆ ಅದು ಅಹಂಕಾರ ಸಮರ್ಪಣೆ ಅಂತ. ಜ್ಯೋತಿಷ್ಯ ದೃಷ್ಟಿಯ ಪ್ರಕಾರ ಶನಿವಾರದಂದು ಶನಿ ದೇವರಿಗೆ ಎಳ್ಳು ಅಥವಾ ಎಳ್ಳೆಣ್ಣೆ ಅರ್ಪಿಸೋದು ಒಂದು ಪ್ರಾಚೀನ ಪದ್ಧತಿ. ಪುರಾಣಿಕ ಕಥೆಯ ಪ್ರಕಾರ ಗ್ರಹಗತಿಕ ನಿಯಮದಂತೆ ಹನುಮಂತನ ಮೇಲೆ ಶನಿ ದೇವರ ವಕ್ರದೃಷ್ಟಿ ಬಿದ್ದಾಗ ಹನುಮಂತನನ್ನ ಆವರಿಸೋಕೆ ಶನಿ ಮುಂದಾಗ್ತಾರೆ. ರಾಮನಾಮ ಸ್ಮರಣೆಯಲ್ಲಿ ಮಗ್ನರಾಗಿದ್ದಂತ ಹನುಮಂತ, ನನ್ನ ಪ್ರಭು ರಾಮನ ಜಪದಲ್ಲಿದ್ದೇನೆ, ದಯವಿಟ್ಟು ಇವತ್ ಬಿಟ್ಬಿಡಿ ಅಂತ ಕೇಳ್ಕೊತಾರೆ. ಆದ್ರೆ ಅತ್ತ ಕರ್ತವ್ಯಕ್ಕೆ ಬದ್ಧರಾಗಿದ್ದಂತ ಶನಿದೇವರು ಹನುಮಂತನ ತಲೆಯ ಮೇಲೆ ಕೂತ್ಕೋತಾರೆ. ಹನುಮಂತ ತಮ್ಮ ರಾಮ ಸೇತುವೆ ಕೆಲಸವನ್ನ ಮುಂದುವರಿಸ್ತಾರೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನ ತಮ್ಮ ತಲೆಯ ಮೇಲೆ ಇಡ್ತಾ ಹೋಗ್ತಾರೆ. ಆ ಕಲ್ಲಿನ ಭಾರ ಶನಿದೇವರಿಗೆ ಉಸಿರುಗಟ್ಸುತ್ತೆ. ತಕ್ಷಣ ಶನಿದೇವರು, ನನ್ನ ಶಕ್ತಿಗಿಂತ ನಿಮ್ಮ ಭಕ್ತಿ ದೊಡ್ಡದು, ನನ್ನದು ತಪ್ಪಾಯ್ತು, ದಯವಿಟ್ಟು ನನ್ನ ಕಾಪಾಡಿ, ನನ್ನ ಹೆಲ್ಸಿ ನಾನು ಹೋಗ್ತೀನಿ ಅಂತ ಬೇಡ್ಕೋತಾರೆ. ಅಂದು ಹನುಮಂತ ಶನಿದೇವರನ್ನ ರಕ್ಷಿಸಿ ಮೈಯಲ್ಲಿದ್ದಂತ ಗಾಯ, ನೋವುಗಳಿಗೆ ಎಳ್ಳೆಣ್ಣೆಯನ್ನ ಹಚ್ಚಿ ವಾಸಿ ಮಾಡ್ತಾರೆ. ಗುಣಮುಖರಾದಂತ ಶನಿದೇವರು ವರವನ್ನ ಕೊಡ್ತಾರೆ. ಯಾರು ನನ್ಗೆ ಎಳ್ಳು ಅಥವಾ ಎಳ್ಳೆಣ್ಣೆನ ಅರ್ಪಿಸ್ತಾರೋ ಅವರ ಕಷ್ಟ ಮತ್ತೆ ಬಾಧೆಗಳು ತೊಲಗಿಸ್ತೀನಿ ಅಂತ. ಹಾಗಾಗಿ ಶನಿವಾರದಂದು ಕಪ್ಪು ಎಳ್ಳಿನ ದೀಪ ಹಚ್ಚೋದು ಸಾಡೆ ಸಾತಿ, ಭೂತ ಪ್ರೇತ ಅಥವಾ ಶನಿ ದೋಷ ನಿವಾರಣೆಯ ಪದ್ಧತಿ. ಜಾತಕದಲ್ಲಿ ರಾಹು ಕೇತು ದೋಷ ಸಮಯದಲ್ಲಿ ಹವನದಲ್ಲಿ ತಿಲಾಹುತಿ ಶುಭ ಕೊಡುತ್ತೆ. ಲಿಂಗ ಪುರಾಣ ಮತ್ತೆ ಶೈವ ಪದ್ಧತಿಗಳಲ್ಲಿ ಶಿವಲಿಂಗ ಅಭಿಷೇಕ ಸಮಯದಲ್ಲಿ ತಿಲವನ್ನ ಬಳಸೋದ್ರಿಂದ ಪಾಪಕ್ಷಯವಾಗುತ್ತೆ ಅಂತ ನಂಬಿಕೆ ಇದೆ. ಯಮ ದೇವರ ಸಂಬಂಧ ಇರೋದ್ರಿಂದ ಇದು ಮೃತ್ಯು ಭಯ ನಿವಾರಕ ಅಂತ ಪರಿಗಣಿಸಲಾಗಿದೆ. ಪ್ರಾಚೀನ ಕಾಲದಲ್ಲಿ ಗೃಹ ಪ್ರವೇಶ ಮುಂಚೆ ಶುದ್ಧೀಕರಣಕ್ಕಾಗಿ ತಿಲಾಹುತಿ ಮಾಡ್ತಿದ್ರು. ಆಯುರ್ವೇದ ದೃಷ್ಟಿಯಲ್ಲಿ ಚರಕ ಸಂಹಿತೆ ಮತ್ತು ಭಾವಪ್ರಕಾಶ ನಿಘಂಟು ಪ್ರಕಾರ ತಿಲ ಉಷ್ಣವೀರ್ಯ, ವಾತಶಮಕ, ಬಲವನ್ನ ಕೊಡುವಂತ ದ್ರವ್ಯ ಹಾಗೆ ನರ್ವ್ ಸಿಸ್ಟಮ್ ನ ಸಪೋರ್ಟ್ ಮಾಡುವಂತ ದ್ರವ್ಯ. ಹೋಮ, ಧೂಪದ ಮೂಲಕ ಇದರ ಗುಣ ಸೂಕ್ಷ್ಮ ರೂಪದಲ್ಲಿ ವಾತಾವರಣಕ್ಕೆ ಪ್ರಭಾವ ಬೀರುತ್ತೆ ಅಂತ ಆಯುರ್ವೇದಿಕ್ ಧೂಪನ ಚಿಕಿತ್ಸೆ ತತ್ವ ಹೇಳುತ್ತೆ. ಇನ್ನು ವೈಜ್ಞಾನಿಕವಾಗಿ
ಹೋಮ ಧೂಪದಲ್ಲಿ ಬಳಸಿದಾಗ ಕಪ್ಪು ಎಳ್ಳಿನಲ್ಲಿ ಅಧಿಕ ತೈಲ ಇರುತ್ತೆ. ಆಲ್ಮೋಸ್ಟ್ 45 ಇಂದ 55% ವರೆಗೂ. ಬರ್ನ್ ಆದಾಗ ಕೆಲವು ಒಲಟೈಲ್ ಕಾಂಪೌಂಡ್ಸ್ ರಿಲೀಸ್ ಆಗುತ್ತೆ. ಅಂದ್ರೆ ಸೆಸಮೋಲ್, ಸೆಸಮಿನ್, ಫಿನೋಲಿಕ್ ಆಂಟಿ ಆಕ್ಸಿಡೆಂಟ್ಸ್. ಇವು ಮೈಕ್ರೋಬಿಯಲ್ ಗ್ರೋತ್ ನ ಕಡಿಮೆ ಮಾಡಿ ಇನ್ಸೆಕ್ಟ್ಸ್ ರೆಪಲ್ ಮಾಡುತ್ತೆ. ಮೈಲ್ಡ್ ಕಾಮಿಂಗ್ ಅರೋಮಾ ಕೊಡುತ್ತೆ. ತಿಲಾಂಶ ಇರೋದ್ರಿಂದ ಸ್ಮೋಕ್ ಸ್ಟಡಿ ಆಗಿರುತ್ತೆ. ಅದಕ್ಕೆ ಹೋಮ ಸಾಮಗ್ರಿಯಲ್ಲಿ ತಿಲ ಒಂದು ಪರ್ಫೆಕ್ಟ್ ಕ್ಯಾರಿಯರ್ ದ್ರವ್ಯ. ತಿಲ ಬೀಜದ ಧೂಪಗಳು ಸಂಸ್ಕಾರ, ಸ್ಮೃತಿ ಮತ್ತೆ ಪರಂಪರೆಯ ನದಿಯ ಹಾಗೆ. ಇದೊಂದು ಜನರೇಷನ್ ಇಂದ ಜನರೇಷನ್ ಗೆ ಬಂದಿರುವಂತ ಪವಿತ್ರ ದ್ರವ್ಯ. ನಾಳೆ 20ನೇ ಆಯುರ್ವೇದ ಹರ್ಬ್ ಜೊತೆ ಮೀಟ್ ಮಾಡೋಣ. ಜೈ ಶ್ರೀ ಕೃಷ್ಣ.